ಹೇ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಮೊಟ್ಟಿಗೆ ಸೋಯಾ ಚಂಕ್ಸ್ ಪಲಾವ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಈ ಪಲಾವ್ನ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಫಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡು ಅದನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಮತ್ತು ಆಲೂಗೆಡ್ಡೆನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮನೇಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಆಗಿರುತ್ತೋ ಸೊ ನೀವು ಆ ವೆಜಿಟೇಬಲ್ಸ್ನ ತೊಗೊಂಡು ಈ ರೆಸಿಪಿಯಲ್ಲಿ ಹಾಕ್ಕೊಬೋದು. ಅದಾದಮೇಲೆ ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಇಂಚಷ್ಟು ಚಕ್ಕೆ ಮತ್ತು 4ರಿಂದ 5 ಲವಂಗ ಹಾಕಿ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ತಿಕ್ ಪೇಸ್ಟ್ ಬೇಕು, ಸೊ ಹಾಗಾಗಿ ನಾನು ಜಾಸ್ತಿ ಆ್ಯಡ್ ಮಾಡಿಕೊಂಡೆ. ಮತ್ತು 2 ಟೊಮೆಟೊನ ತೊಗೊಂಡಿದ್ದೀನಿ, ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ನಾನು ಹೇಗೆಲ್ಲ ಪ್ರಿಪ್ರೇಷನ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಕ್ವಿಕ್ಕಾಗಿ ರೆಸಿಪಿನ ಮಾಡಿ ಮುಗಿಸ್ಕೋಬೋದು. ಅದಾದಮೇಲೆ ಇಲ್ಲಿ ಸೋಯಾ ಚಂಕ್ಸ್ನ ನಾನು ಬಿಸಿನೀರಿಗೆ ಹಾಕಿ ಒಂದು 10 ನಿಮಿಷ ನೆನೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೋಯಾ ಚಂಕ್ಸ್ನ. ಸೊ ನೀವು ಆ ಬಿಸಿನೀರಲ್ಲಿ ಹಾಕಿದಾಗ ಅದ್ರ ಗಲೀಜಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಸಹ ಆ್ಯಡ್ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಸ್ಟಾರ್ ಅನೀಸ್ ಅದನ್ನು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಹಾಕಿದ್ದೀನಿ. ಒಂದು ಲವಂಗನ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಪಲಾವ್ ಎಲೆನ ಹಾಕಿದ್ರೆ ಇಷ್ಟಪಡೋದಿಲ್ಲ, ಸೊ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟು ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಈ ಈರುಳ್ಳಿ ಸ್ವಲ್ಪ ಕೆಂಬಣ್ಣ ಬರಬೇಕು, ಸೊ ಅಲ್ಲಿವರೆಗೂ ಫ್ರೈ ಮಾಡಿ ಅದಾದಮೇಲೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೇಕು. ನೀವು ನೋಡ್ತಿರ್ಬೋದು ಹೇಗೆ ಅದು ಕಲರ್ ಚೇಂಜ್ ಆಗ್ತಿದೆ ಅಂತ ಬಾಡಿಸ್ದಷ್ಟು. ಸೊ ಆ ಈರುಳ್ಳಿದು ಹಸಿತನ ಹೋಗೋ ಅಷ್ಟವರೆಗೂ ಬಾಡಿಸ್ಕೊಂಡು ಅದಾದಮೇಲೆ ಈಗ ನಾವು ವೆಜಿಟೇಬಲ್ಸ್ನ ಹಾಕ್ಕೊಳ್ಳೋಣ. ನಿಮ್ಮಿಷ್ಟ. ಇದಕ್ಕಿನ್ನೂ ಗೋಬಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇರಲಿಲ್ಲ, ಸೊ ಹಾಗಾಗಿ 2 ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬಿಕಾಸ್ ನಾವು ರಾ ವೆಜಿಟೇಬಲ್ಸ್ ಹಾಕೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆ ಹಸಿತನ ಹೋಗುತ್ತೆ ಅಂತ. ನನಗೆ ಯಾವಾಗಾದರೂ ಅಡುಗೆ ಮಾಡೋಕ್ಕೆ ಮೂಡ್ ಇಲ್ಲದೆ ಇದ್ದಾಗ, 1 ಪಾಟ್ ಮೀಲ್ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ನಾನು ಯಾವಾಗಲೂ ಇದೇ ರೆಸಿಪಿನೇ ಮಾಡ್ಕೊಂಡು ತಿನ್ನೋದು. ಇದು ಮಾಡೋಕ್ಕೆ ತುಂಬಾ ಈಸಿ ಆ್ಯಂಡ್ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಈ ರೆಸಿಪಿ ರಿಚ್ ಇನ್ ಪ್ರೋಟೀನ್. ಸೊ ಖಂಡಿತ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ನಾವು ಮಾಡಿಟ್ಕೊಂಡಿದ್ದಿದ್ದು ಪೇಸ್ಟ್ ಇದೆಯಲ್ವಾ, ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗನ ಹಾಕಿದ್ವಿ. ಇದೂ ಅಷ್ಟೇ ಅದರ ಹಸಿತನ ಹೋಗಿ ಘಮ್ ಅನ್ನಬೇಕು. ಸೊ ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕು ಚೆನ್ನಾಗಿ. ಸೊ ನಿಮಗೆ ನಾನು ಮಾಡುವಂತಹ ಕಂಟೆಂಟಲ್ಲಿ ಯಾವ್ದು ಇಷ್ಟ ಆಗುತ್ತೆ, ಬೇಬಿ ರಿಲೇಟೆಡ್ ಕಂಟೆಂಟಾ ಅಥವಾ ಕುಕಿಂಗ್ ವೀಡಿಯೋಸಾ, ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ಹೆಚ್ಚೆಚ್ಚಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಾನಿಲ್ಲಿ 2 ಟೊಮೆಟೊಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದರಲ್ಲಿ ಒಂದು ಹಾಫ್ ಹಾಕ್ತಾಯಿದ್ದೀನಿ. ಅರ್ಧ ನಾನು ಆಮೇಲೆ ಹಾಕ್ತೀನಿ ಲಾಸ್ಟಲ್ಲಿ, ಸೋಯಾ ಚಂಕ್ಸ್ ಹಾಕೋಕ್ಕೂ ಮುಂಚೆ. ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಬೇಕು. ಹಾಗೆ ನಾನಿಲ್ಲಿ ಉಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೋದು. ನೀವು ಈಗಲೂ ಹಾಕ್ಕೊಬೋದು. ಲಾಸ್ಟಲ್ಲಿ ಅಕ್ಕಿನ ಸೇರ್ಸೋಕ್ಕೂ ಮುಂಚೆನೂ ಅಡ್ಜಸ್ಟ್ ಮಾಡ್ಕೊಬೋದು ಉಪ್ಪನ್ನ. ನೆಕ್ಸ್ಟ್ ಇಲ್ಲಿ ಎಲ್ಲ ಮಸಾಲೆಗಳನ್ನೂ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಅರಿಶಿನ, ಅದಾದಮೇಲೆ MTR ಪಲಾವ್ ಮಸಾಲೆ. ನಮ್ಮ ಮನೇಲಿ ಪಲಾವು ಅಂಥದ್ದೆಲ್ಲ ಜಾಸ್ತಿ ಮಾಡೋದ್ರಿಂದ ನಾವಿಲ್ಲಿ ಪ್ಯಾಕೆಟ್ನ ತಂದು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ತಿದ್ದೀನಿ. ನಿಮ್ಮಿಷ್ಟ, ನೀವು ಪಲಾವ್ ಮಾಡಬೇಕಾದ್ರೆ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅನ್ನೋದು ನೋಡಿಕೊಂಡು ಮಸಾಲೆಗಳನ್ನೆಲ್ಲ ಹಾಕ್ಕೋಬೇಕು. ಉಪ್ಪನ್ನು ಅಷ್ಟೇ ಸೇರಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಪುದೀನಾನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಸೇರಿಸ್ಕೋತೀನಿ. ಇಲ್ಲಿ ಪುದೀನ ಹಾಕಿದ್ದಾದಮೇಲೆ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ನಾವು ಹಾಕಿರೋದು ಫ್ರೈ ಆದಮೇಲೆ ಅದರಿಂದ ಎಣ್ಣೆ ಬಿಟ್ಕೊಳ್ಳುತ್ತೆ. ಈ ರೀತಿ ಎಣ್ಣೆ ಬಿಟ್ಕೊಂಡಾಗ ಅದರ ಅರ್ಥ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಪಲಾವ್ದು. ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಿಂಬೆಹಣ್ಣನ್ನು ಹಿಂಡ್ಕೋತಾರೆ. ನಾನು ಆ ರೀತಿ ಮಾಡ್ತೀನಿ. ಬೇರೆ ತರಕಾರಿ ಪಲಾವು, ಬರೀ ತರಕಾರಿ ಪಲಾವ್ ಮಾಡ್ತೀನಲ್ವ, ಸೊ ಆಗ ಹಾಕ್ತೀನಿ.
ನನಗೆ ಯಾಕೋ ಸೋಯಾ ಚಂಕ್ಸ್ ಪಲಾವಲ್ಲಿ ನಿಂಬೆಹಣ್ಣು ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ ಮೊಸರನ್ನ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಮತ್ತು ಅದರಿಂದ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವ ಲೋಟದಲ್ಲಿ ಅಥವಾ ಕಪ್ಪಲ್ಲಿ ರೈಸ್ನ ತೊಗೊಂಡಿರ್ತೀರೋ ಅದಕ್ಕೆ ಅಳತೆ ಆಗಿ 1 ಕಪ್ ರೈಸ್ನ ತೊಗೊಂಡ್ರೆ 2 ಕಪ್ಸ್ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೆ. ಸೊ ನಾನಿಲ್ಲಿ 4 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಅಳತೆ ಇಟ್ಟು ಅಡುಗೆ ಮಾಡೋದ್ರಿಂದ ಯಾವತ್ತೇ ಆಗಲಿ ನಾವು ಫೇಲ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ, ನಾನು ರೈಸ್ ಯಾವ ಬೌಲಲ್ಲಿ ಯಾವ ಕ್ವಾಂಟಿಟಿಯಲ್ಲಿ ತೊಗೊತೀನೋ ಸೊ ಅದರ 2ರಷ್ಟು ನೀರನ್ನ ತೊಗೋತೀನಿ. ಯಾವುದೇ ರೆಸಿಪಿ ಮಾಡಿ, ಪಲಾವ್ ಅಂತಲೇ ಅಲ್ಲ, ನೀವು ಬಿರಿಯಾನಿ ಮಾಡಿದಾಗಲೂ ಅಷ್ಟೇ ಇದೇ ಮೆಷರ್ಮೆಂಟ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅನ್ನ ಮುದ್ದೆ ಕಟ್ತೀರ ಬಿಡಿಬಿಡಿಯಾಗಿ ಆಗುತ್ತೆ. ನಾನಿಲ್ಲಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಟೊಮೆಟೊ ಏನು ಉಳಿಸಿಟ್ಕೊಂಡಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ಒಂದು ಕುದಿ ಬಂದಿದ್ದಾದಮೇಲೆ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ತೊಳೆದು ನೆನೆಸಿ ಇಟ್ಕೊಂಡಿದ್ದಂಥ ಅಕ್ಕಿ ಮತ್ತು ಸೋಯಾ ಚಂಕ್ಸ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ವಿಷಿಲ್ನ ಕೂಗಿಸ್ಕೊಬೇಕು. ಅದಾದಮೇಲೆ ಆ ವಿಷಿಲ್ನ ಕ್ಲೀನಾಗಿ ಹೋಗಕ್ಕೆ ಬಿಟ್ಟು ತೆಗೆದು ನೋಡಿದಾಗ ಈ ರೀತಿ ಆಗಿರುತ್ತೆ ಪಲಾವ್. ಸೊ ಬಿಡಿಬಿಡಿಯಾಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ರೆಡಿ ಟು ಸರ್ವ್. ನೀವು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಪಲಾವ್ನ ಮಾಡ್ಕೋಬೋದು ಅಂತ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಿ ಯು ಆಲ್ ಸೂನ್ ಇನ್ ದಿ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮಗೆ ನಾನು ಮಾಡೋವಂಥ ಕಂಟೆಂಟ್ ಇಷ್ಟ ಆದರೆ ಆ ಲೈಕ್ ಬಟನ್ನ ಕ್ಲಿಕ್ ಮಾಡಿ.